ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ ಸಾಯಂಕಾಲ ಇವಾಗ 4:03 ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ವ್ಲಾಗಲ್ಲಿ ಸಾಯಂಕಾಲದಿಂದ ರಾತ್ರಿ ತನಕ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬೆಳಗ್ಗೆಯಿಂದಂತೂ ಸಿಕ್ಕಾಬಟ್ಟೆ ಕೆಲಸ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಗಳು, ಮ್ಯಾಟ್ಗಳು ಮತ್ತು ಬಟ್ಟೆ ಎಲ್ಲದನ್ನು ವಾಶ್ ಮಾಡಿ ಮೇಲೆ ಟೆರೆಸ್ ಮೇಲೆ ಒಣ ಹಾಕಿದ್ದೀನಿ. ತನು ಸ್ಕೂಲಿಂದ ಬಂದಾದಮೇಲೆ ಅವಳಿಗೂ ಕೂಡ ತಲೆ ಎಲ್ಲ ವಾಶ್ ಮಾಡಿದ್ದೀನಿ, ಸ್ನಾನ ಮಾಡಿಸಿದ್ದೀನಿ. ಹಾಗೆಯೇ ನೋಡಿ, ಗಾಳಿಗೆ ಬಟ್ಟೆಗಳೆಲ್ಲ ಹಿಂಗಾಗಿದೆ ಅಂತೇಳಿ ಕ್ಲಿಪ್ ಆಗ್ತಾ ಹೋದ್ರೆ ಆರ್ಕೊಂಡೇ ಹೋಗ್ಬಿಡುತ್ತೆ, ಅಷ್ಟೊಂದು ಗಾಳಿ ಇದೆ. ಸೊ ಬಟ್ಟೆ ಎಲ್ಲ ತೊಗೊಂಬಂದು ನಂದು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಸಾಮಗ್ರಿಗಳೆಲ್ಲ ತೊಳೆದು ಎಲ್ಲ ಜೋಡಿಸಿದ್ದಾಯಿತು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಸಾಯಿಬಾಬಾ ವಿಗ್ರಹ ನಮ್ಮ ಮನೆಗೆ ಬಂದಿದೆ. ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡು ಶಿರಡಿ ಹೋಗಿದ್ರಂತೆ, ಅವರು ಪ್ರಸಾದ ತೊಗೊಂಬಂದು ಕೊಟ್ಟಿದ್ರು. ಸೊ ಅದ್ರ ಜೊತೆಗೆ ಒಂದು ಸಾಯಿಬಾಬಾ ವಿಗ್ರಹ ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನನಗೆ ಸಾಯಿಬಾಬಾ ವಿಗ್ರಹ ನೋಡಿದ ತಕ್ಷಣ. ನಮ್ಮನೇಲಿ ಆಲ್ರೆಡಿ ಒಂದು ಪುಟಾಣಿ ಸಾಯಿಬಾಬಾ ವಿಗ್ರಹ ಇದೆ. ಅದರ ಜೊತೆಗೆ ಈಗ ಇದೊಂದು ಸ್ವಲ್ಪ ದೊಡ್ಡ ಸೈಜಿಂದ ಬಂದಿದೆ. 2 ಇಡ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮನೆಗೆ ಬಂದಿದೆಯಲ್ವ, ಹಂಗಾಗಿ ಅದನ್ನು ಪೂಜೆ ಮಾಡ್ತೀನಿ ಇವತ್ತಿಂದ. ಸೊ ಒಂದು ಸ್ವಲ್ಪ ಅಭಿಷೇಕ ಥರ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನಂಗೆ ತೋಚಿದ ಥರ ನಾನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳ್ಬೋದು ನೀವು, ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ. ನೆಕ್ಸ್ಟ್ ಟೈಮಿಂದ ತಿದ್ಕೊತೀನಿ ಅಷ್ಟೇ. ಹಾಗೆಯೇ ಇಲ್ಲಿ ಫಸ್ಟ್ ನೀರಲ್ಲೆಲ್ಲ ನೀಟಾಗಿ ತೊಳೆದು ಅದಾದಮೇಲೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮೊಸರಿಂದ ಅಭಿಷೇಕ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡಿ ಇಟ್ಟರೆ ಒಳ್ಳೆಯದು ಅಂತಾರಲ್ವ ವಿಗ್ರಹಗಳಿಗೆ, ಹಂಗಾಗಿ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ. ಹಾಲು, ಮೊಸರು, ಹೂವು, ನೀರು, ಈ 4ರಿಂದ ಅಭಿಷೇಕ ಮಾಡಿದ್ದೀನಿ. ಫ್ರೂಟ್ಸು ಮತ್ತು ಜೇನುತುಪ್ಪ ಅದೆಲ್ಲ ಇದ್ದಿದ್ರೆ ಅದರಲ್ಲೂ ಮಾಡ್ತಾಯಿದ್ದೆ. ಸದ್ಯಕ್ಕೆ ಏನಿತ್ತು ಅದರಲ್ಲೇ ಅಭಿಷೇಕ ಮಾಡಿ ದೇವರಿಗೆ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ನನಗೆ ತೋಚಿದ ಥರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಪ್ರಸಾದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಏನು ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆಯಿಂದ ಒಂದೇ ಸಮ ಮನೆ ಕ್ಲೀನಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಇವಾಗ 7 ಗಂಟೆ ಆಗಿದೆ. ಎಲ್ಲ ಪೂಜೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 6:45, 7 ಗಂಟೆ ಆಗೋಯ್ತು. ಹಾಗೆಯೇ ಇವತ್ತು ಸ್ವಲ್ಪ ಹೊರಗಡೆನೂ ಹೋಗೋದಿದೆ. ಹಾಗೆಯೇ ದೇವರಿಗೆ ಏನು ಪ್ರಸಾದ ಅಂತೇಳಿದ್ರೆ ಕಲ್ಲು ಸಕ್ಕರೆ ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಕಲ್ಲು ಸಕ್ಕರೆ ಇಟ್ಬಿಟ್ಟು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಪೂಜೆ ಬಗ್ಗೆ ನಿಮಗೆ ಗೊತ್ತಿದೆ, ತುಂಬ ಸರಳವಾಗಿ ಪೂಜೆ ಮಾಡ್ತೀನಿ. ಹಾಗೆಯೇ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ,
ಇದು ಗೋಮತಿ ಚಕ್ರ ಮತ್ತು ಕವಡೆ ತೊಗೊಬಂದಿದ್ದೆ ಅಲ್ವಾ ನಾನು ಕೋಟಿಲಿಂಗೇಶ್ವರ ಹೋದಾಗ. ಅದನ್ನು ಅಷ್ಟೇ ಇವಾಗ 15 ದಿನ ಒಂದು ಸತಿ ನಾನು ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಲ್ವ, ಆವಾಗ ಅದನ್ನು ಕೂಡ ನೀಟಾಗಿ ನೀರಲ್ಲೆಲ್ಲ ಹಾಕಿ ತೊಳೆದು ಆಮೇಲೆ ಅಕ್ಕಿ ಒಳಗಡೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಶಿರಡಿ ಪ್ರಸಾದ ಅಂದರೆ ಸಾಯಿಬಾಬಾ ಪ್ರಸಾದ ತಿಂತಾ ಇರೋದು. ಇಲ್ಲಿ ದೇವಸ್ಥಾನದಲ್ಲೆಲ್ಲ ತಿಂದಿದ್ದೀನಿ, ಆದರೆ ಶಿರಡಿಯಿಂದ ಬಂದಿರೋ ಪ್ರಸಾದನ ತಿಂತಾ ಇರೋದು ಫಸ್ಟ್ ಟೈಮು. ಈ ಥರದ್ದು ಉಂಡೆ ಮತ್ತು ಹಲ್ವಾ ಎಲ್ಲ ಕೊಟ್ಟಿದ್ದರು, ಟೇಸ್ಟಿಯಾಗಿತ್ತು. ಹಾಗೆಯೇ ಇದಕ್ಕಿಂತ ಮುಂಚೆ ಒಂದು 7-8 ವರ್ಷ ಹಿಂದೆ ನನ್ನ ಹಸ್ಬೆಂಡ್ಗೆ ಯಾರೋ ಪ್ಯಾಸೆಂಜರ್ ಒಬ್ಬರು ಸಾಯಿಬಾಬಾ ಕೊಟ್ಟಿದ್ದರು ವಿಗ್ರಹ, ದೊಡ್ಡ ಸೈಜ್ ವಿಗ್ರಹ, ವೈಟ್ದು ಮಾರ್ಬಲ್ ಕಲರ್ ಕಲ್ಲಲ್ಲಿ ಬರುತ್ತಲ್ವ ಆ ಥರದ್ದು. ಅದನ್ನು ತುಂಬ ವರ್ಷ, ಒಂದು 5 ವರ್ಷ ತನಕ ಪೂಜೆ ಮಾಡಿದೆ. ಆಮೇಲೆ ಸ್ವಲ್ಪ ಅದು ಕ್ರಾಕ್ ಬಿದ್ದಂಗಾಗಿತ್ತು. ಆಮೇಲೆ ತೊಗೊಂಡೋಗಿ ನಾನು ನದಿಯಲ್ಲಿ ಬಿಟ್ಟಿದ್ದೆ. ಅದಾದಮೇಲೆ ಇವತ್ತು ಮತ್ತೊಂದು ಬಾಬಾ ಬಂದಿದೆ ನಮ್ಮ ಮನೆಗೆ. ಖುಷಿ ಆಯ್ತು ನಂಗೆ ತುಂಬಾ. ಕೊಟ್ಟವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋದಲ್ಲೇ. ಇವಾಗ ನಾವು 8:30ಗೆ ಹೊರಗಡೆ ಬಂದಿದ್ದೀವಿ. ಸೊ ತನಗೊಂದು ಪ್ರಿಂಟೌಟ್ ಬೇಕಿತ್ತು, ಆಮೇಲೆ ಒಂದು ಪೆನ್ ಡಬ್ಬ ಬೇಕಿತ್ತು, ಬ್ರಷ್ ಬೇಕಿತ್ತು ಅಂತ ಬಂದ್ವಿ. ಅದ್ರ ಜೊತೆಗೆ ಈಗ ಹೆಂಗಿದ್ರು ಹೊರಗಡೆ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು, ನಾನು ಹೇಳಿದ್ನಲ್ವ ಫ್ರೆಂಡ್ಸ್ ನಿಮಗೆ ಒಂದು ಏರ್ ಡ್ರೈಯರ್ ತೊಗೊತೀನಿ ಅಂತೇಳಿ. ಹಾಗಾಗಿ ಏರ್ ಡ್ರೈಯರ್ ತೊಗೊಳ್ಳೋಣ ಅಂತ ಇಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಎಲೆಕ್ಟ್ರಿಕ್ ಐಟಮ್ ಎಲ್ಲ ಸಿಗೋಂಥ ಒಂದು ಶೋರೂಮ್ ಇದೆ, ಅಲ್ಲಿಗೆ ಬಂದು ಅದನ್ನು ತೊಗೊಂಡ್ವಿ. ಅದು ತೊಗೊಂಡಾದಮೇಲೆ ಅದ್ರ ಜೊತೆಗೆ ಇನ್ನೊಂದೆರಡು ಐಟಮ್ ಕೂಡ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡ್ವಿ ಅಂತೇಳಿ. ಹಾಗೆ ಇಲ್ಲಿ ಬರೋದು ಬಂದಿದ್ದೀವಲ್ವಾ, ಏನು ತಿಂದೆ ಏನು ಕುಡಿದೆ ಎಲ್ಲಿ ಹೋಗೋಕ್ಕಾಗುತ್ತೆ, ಮಕ್ಕಳಿದ್ದಾಗ ಏನಾದರೂ ಕೇಳ್ತಾರೆ. ಒಂದೊಂದು ಜ್ಯೂಸ್ ಕೊಡಿಸಿದ್ರು ಹಸ್ಬೆಂಡು, ಒಂದು ಜ್ಯೂಸ್ ಕುಡ್ಕೊಂಡು ಈಗ ಮನೆಗೆ ಬಂದಿದ್ದೀವಿ. ಹಾಗೆಯೇ ಮೇಯ್ನಾಗಿ ಹೋಗಿದ್ದೆ ಈ ಒಂದು ಪ್ರಿಂಟೌಟ್ಗೆ. ಇಲ್ಲಿ ನೋಡಿ, ಇದೊಂದು ಪ್ರಿಂಟೌಟ್ ತೊಗೊಂಡು ಅದೊಂದು ಪೇಂಟ್ ಡಬ್ಬ ತೊಗೊಳೋದಕ್ಕೆ ಹೋಗಿದ್ವಿ, ಬ್ಲ್ಯಾಕ್ ಕಲರ್ ಪೇಂಟು. ಇದು ಏನಕ್ಕೆ ಅಂತಂದರೆ ತನುಗೆ ಸ್ಕೂಲಲ್ಲಿ SCPW ಅಂತ ಒಂದು ಕ್ಲಾಸ್ ನಡೆಯುತ್ತೆ, ಒಂದು ಆರ್ಟ್ ಕ್ಲಾಸು. ಅದರಲ್ಲಿ ಏನಾದರೂ ಈ ರೀತಿ ಕ್ರಿಯೇಟಿವ್ ವರ್ಕ್ಗಳನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತಾರೆ. ಈ ಥರ ನೋಡಿ, ಈಗ ವಾಸ್ ಥರ ಮಾಡಿಸಿದ್ದಾರೆ. ಇದಕ್ಕೆ ಪೇಂಟ್ ಮಾಡಿ ಇದರಲ್ಲಿ ಏನಾದರೂ ನಾವು ಪೆನ್ಸಿಲ್ ಬಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು, ಅಥವಾ ಫ್ಲವರ್ ವಾಸ್ ಥರನೂ ಯೂಸ್ ಮಾಡ್ಕೋಬೋದು. ಅದನ್ನು ಹಿಂಗೆ ಮಾಡ್ತಾ ಇದ್ದಾಳೆ ತನು, ಪೇಂಟ್ ಮಾಡ್ತಾ ಇದ್ದಾಳೆ. ಇದಕ್ಕೇ ಬೇಕು ಪೇಂಟ್ ಬೇಕು ಅಂತ ಫೋರ್ಸ್ ಮಾಡ್ತಾನೇ ಇದ್ಲು ಅವರಪ್ಪ. ಆಮೇಲೆ ನಾಳೆ ಫ್ರೈಡೇ ಕ್ಲಾಸ್ ಇದೆ, ಬೇಕು ಅಂದ್ಲಲ್ವಾ, ಹಂಗಾಗಿ ಹೋಗಿ ಅವಳಿಗೇನು ಬೇಕು ಅದನ್ನು ಕೊಡಿಸ್ಕೊಂಡು ನಮಗೇನು ಬೇಕು ಅದನ್ನು ತಗೊಂಡು ಬಂದ್ವಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಿಮಗೆ ಏರ್ ಡ್ರೈಯರ್ ತೊಗೋಬೇಕು ಅಂತೇಳಿ, ಇವತ್ತು ತೊಗೊಂಬಂದೆ. ಇಲ್ಲೇ ಒಂದು ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ದೊಡ್ಡದು ಶಾಪ್ ಇದೆ, ಒಂದು ಎಲೆಕ್ಟ್ರಿಕ್ ಐಟಮ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ತೊಗೊಬಂದೆ. ನಮಗೆ ಅಲ್ಲೇ ಪರಿಚಯ ಇದ್ದಾರೆ. ಸಲ ನಾನು ಟ್ರೈಪಾಡ್ಗಳಾಗಲಿ ಇನ್ನೇನಾದರೂ ಮೊಬೈಲ್ ಸಂಬಂಧಪಟ್ಟಿದ್ದು ಏನು ತರಕ್ಕೆ ಹೋದ್ರು ಅಲ್ಲೇ ತರೋದು. ಹಂಗಾಗಿ ಅಲ್ಲೇ ಹೋಗಿ ತೊಗೊಂಬಂದ್ವಿ. ಅಲ್ಲಾದ್ರೆ ಗ್ಯಾರಂಟಿ ಇರುತ್ತೆ. ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆನ್ಲೈನಲ್ಲಿ ಅಷ್ಟು ಗ್ಯಾರಂಟಿ ಇರಲ್ಲ ಅಂತ ಅಂದ್ಕೊಂಡು, ಪ್ರಾಬ್ಲಮ್ ಅಂದರೆ ರೀಪ್ಲೇಸ್ ಮಾಡೋದು ಮತ್ತು ಅದೆಲ್ಲ ತಲೆ ಬಿಸಿ ಅಂತೇಳಿ ಇಲ್ಲೇ ಗೊತ್ತಿರೋ ಹೋಗಿ ತರೋಣ ಅಂತೇಳಿ ತೊಗೊಂಬಂದೆ. ಹಾಗೆಯೇ ಟ್ರೈಪಾಡು, ಸ್ಪೀಕರು ಏನೇನೋ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಹೇರ್ ಡ್ರೈಯರು ಫಿಲಿಪ್ಸ್ದು. ಇದು ಪ್ರೈಸ್ ಬಂದ್ಬಿಟ್ಟು 995, 995 ಇದೆ ಪ್ರೈಸು. ಅಲ್ಲಿ ನೋಡ್ಬೋದು. ಚೆಕ್ ಮಾಡಿಸಿ ತೊಗೊಂಬಂದೆ ಅಲ್ಲೇ. ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡು ಕೊಟ್ಟಿದ್ದಾರೆ. 2 ವರ್ಷ ಏನಾದ್ರೂ ಪ್ರಾಬ್ಲಮ್ ಆದರೆ ತೊಗೊಬನ್ನಿ ಅಂತೇಳಿ. ಸೀಲ್ ಹಾಕಿ ಸೈನ್ ಹಾಕಿ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡು. ಹಾಗೆ ನೋಡಿ,
ಇದಕ್ಕೆ 900 ರೂಪಾಯಿ ಕೊಟ್ವಿ. 995 ಇತ್ತು, ನಮಗೆ 95 ರೂಪೀಸ್ ಬಿಟ್ಬಿಟ್ಟು 900 ರೂಪೀಸಿಗೆ ಕೊಟ್ಟರು. ಮೀಡಿಯಮ್ಮು, ಸ್ಪೀಡು, ಆಫು ಈ ರೀತಿಯಾಗಿದೆ. ಸೊ ಇದು ಮೀಡಿಯಮ್ ಇದೆ, ತುಂಬ ಸ್ಪೀಡ್ ಇದೆ, ಹೈ ಸ್ಪೀಡ್ ಇದೆ. ಇದು ಆಫು. ನಿಮಗೇನು ಸಾಕು, ಇಷ್ಟು ಮೀಡಿಯಮ್ ಆದರೆ ಸಾಕು. ಹಾಗೆ ಮತ್ತೆ ಸೆಲ್ಫಿ ಸ್ಟಿಕ್ ತಗೊಬಂದ್ವಿ. ಸೆಲ್ಫಿ ಸ್ಟಿಕ್ ಅಂದರೆ ಇದು ಟ್ರೈಪಾಡ್ ಥರನೂ ಯೂಸ್ ಮಾಡ್ಕೊಬೋದು. ನಂದು ಈಗ ಏನು ಸೆಟ್ ಮಾಡ್ಕೊಂಡಿದ್ದೀನಿ ಟ್ರೈಪಾಡು, ಅದ್ರದ್ದು ಮೇಲಿನ ಕ್ಯಾಪ್ ಯಾವಾಗಲೂ ಬಿಚ್ಕೋತಾ ಇರುತ್ತೆ. ಒಂದೊಂದು ಸತಿ ಫೋನ್ ಇಟ್ಕೊಂಡಾಗ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಂಗಾಗಿ ಇದನ್ನು ತೊಗೊಬಂದಿದ್ವಿ. ಇದಕ್ಕೆ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದೆ. ಸೊ ಮೇಯ್ನಾಗಿ ವಿಡಿಯೋ ಮಾಡಬೇಕಂದ್ರೆ ಟ್ರೈಪಾಡ್ ಮೇಯ್ನು. ಟ್ರೈಪಾಡ್ ಚೆನ್ನಾಗಿದ್ರೇ ವಿಡಿಯೋ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಹಂಗಾಗಿ ಇದೊಂದು ಇದೇ ರೀತಿ ಇದೆ ನೋಡಿ. ಫೋನ್ ಕೂಡ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಫೋನು ಸೆಲ್ಫಿ ಸ್ಟಿಕ್ ಥರ ಪ್ಲಸ್ ನಾವು ಟ್ರೈಪಾಡ್ ಥರ ಎರಡೂ ಥರ ಯೂಸ್ ಮಾಡ್ಬೋದು. ಈ ರೀತಿಯಾಗಿದೆ ಸ್ಟ್ಯಾಂಡು, ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಇಷ್ಟ ಹೈಟ್ ಬರುತ್ತೆ, ಸಾಕು. ನನಗೆ ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ ಮೇಯ್ನಾಗಿ ಅಡುಗೆ ಮನೆಗೆ ಇಟ್ಕೊಳ್ಳೋದಕ್ಕೆ ಅಂತಲೇ ಬೇಕಿತ್ತು. ಸೊ ಇದು ಹೀಟಲ್ಲಿ ಇಟ್ಟರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಗಟ್ಟಿಯಾಗಿದೆ ಅಂತ ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ. ಯಾಕಂದರೆ ಟ್ರೈಪಾಡಿಗೆ ದುಡ್ಡು ಹಾಕ್ತಾನೆ ಇದ್ದೀನಿ ತುಂಬಾ. ಇದು ಈ ಸತಿ ನನ್ನ ಹಸ್ಬೆಂಡ್ ಕೊಡಿಸಿರೋದು. ಇಲ್ಲಿ ನೋಡಿ, ಈ ರೀತಿಯಾಗೋಗಿದೆ. ಈ ಕಡೆ ಬೇಕಾದರೂ ತಿರುಗಿಸ್ಕೊಬೋದು, ಈ ಕಡೆ ಬೇಕಾದರೂ ತಿರುಗಿಸ್ಕೋಬೋದು. ಇದೆಲ್ಲ ಟೈಟ್ ಮಾಡ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೂಟೂತ್ ಕನೆಕ್ಷನ್ನು ಫೋನಲ್ಲಿ ನಾವು ಇಲ್ಲಿಂದನೇ ಆನ್ ಮಾಡ್ಕೊಬೋದು. ಬ್ಲೂಟೂತನ್ನು ಕನೆಕ್ಟ್ ಮಾಡಿಕೊಂಡು ಇಷ್ಟು ಐಟಮ್. ಇದು ಸ್ಪೀಕರು, ಇದ್ರದ್ದು ಪ್ರೈಸು 350, 400 ಹೇಳಿದರು, 350 ಕೊಟ್ಟು ತೊಗೊಂಬಂದಿದ್ದು. ಸಿಸ್ಟಮ್ ತಂದಿದ್ದರಿಂದ ನಾನು ಸ್ಪೀಕರ್ ತಂದಿರಲಿಲ್ಲ. ಅವತ್ತೇ ತರಬೇಕಿತ್ತು, ಅವತ್ತು ತರಲಿಲ್ಲ. ಸೊ ಇವತ್ತು ಇದಕ್ಕೆ ಕಾಲ ಕೊಡು ಬಂತು, ಇವತ್ತು ತಂದಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಈ ಸ್ಪೀಕರ್ಗಳನ್ನ ಕಂಪ್ಯೂಟರಿಗೆ ಕನೆಕ್ಟ್ ಮಾಡ್ತೀವಿ. ಸ್ಪೀಕರ್ ಕನೆಕ್ಟ್ ಮಾಡಿ ಈಗ ಚೆಕ್ ಮಾಡ್ತಾ ಇದ್ದಾರೆ. ಇದು ಕನೆಕ್ಟ್ ಮಾಡಿ ಆದಮೇಲೆ ಒಂದು ಸ್ಪೀಕರ್ ವರ್ಕ್ ಆಗ್ತಾಯಿತ್ತು, ಒಂದು ಸ್ಪೀಕರು ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಹೋಗಿ ಸ್ಪೀಕರ್ನ ಚೇಂಜ್ ಮಾಡಿ ಬೇರೆದನ್ನು ತೊಗೊಂಬಂದರು. ಅಂದರೆ ಸ್ವಲ್ಪ ದೊಡ್ಡ ಸೈಜಿಂದೇ ತೊಗೊಂಬಂದಿದ್ದಾರೆ. 350 ಕೊಟ್ಟು ಇದನ್ನು ತೊಗೊಬಂದಿದ್ವಿ. ಆಮೇಲೆ ಹೋಗಿ 600 ರುಪೀಸು ತೊಗೊಬಂದಿದ್ದಾರೆ. ನನ್ನ ಹಸ್ಬೆಂಡ್ಗೆ ಈ ಸ್ಪೀಕರು ಸೌಂಡು ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಬಂದಿದ್ದಾರೆ. ನಾನು ಇದೇ ಸಾಕು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೆ ಚಿಕ್ಕದನ್ನೇ. ಅವ್ರು ಚೇಂಜ್ ಮಾಡಿ ಮತ್ತೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಬಂದಿದ್ದಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆ 7 ಕಾಲ ಆಯಿತು. ಈಗ ನಾನು ಮಾಡ್ತಾ ಇದ್ದೀನಿ, ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಯೂಸ್ ಮಾಡಿ.
ಸುತ್ತಲೂ ಪೇಂಟ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.